जिसका कोई नहीं उसका तो खुदा है यारो। जिसका कोई नहीं उसका तो खुदा है यारो। जिसका कोई नहीं उसका तो खुदा है यारो। मैं नहीं कहता किताबों में लिखा है यारो। जिसका कोई नहीं उसका तो खुदा है यारो। हाँ खुदा है यारो। ನಮಸ್ಕಾರ ವೀಕ್ಷಕರೇ, ಬಸವರಾಜ್ ಕೋರ್ವರ್ ಇದು ಸಾಮಾಜಿಕ ಕಳಕಳಿಯ ಹೋರಾಟಗಾರ. ನಿಮ್ಗೆ ಗೊತ್ತಿದೆ, ಈ ಯೋಗೀಶ್ ಗೌಡ ಹತ್ಯಾ ಪ್ರಕರಣದಲ್ಲಿ ಪ್ರಮುಖ ಅಂದರೆ ವಿಶೇಷವಾಗಿ ಹೋರಾಟದಲ್ಲಿ ಅಂದರೆ ಇದನ್ನು CBIಗೆ ಕೊಡಲಿಕ್ಕೆ ಅಂಥೇಳಿ ಆಯಾಮದಲ್ಲಿ ತುಂಬ ಹೋರಾಟ ಮಾಡಿದವರು ಇವರು ಅಂತ ಹೇಳ್ಬೋದು. ಇಲ್ಲಿ ಅವರಿಗೆ 14/7/2025 ಸಬರ್ಬನ್ ಪೊಲೀಸ್ ಸ್ಟೇಷನ್ನಿಂದ ಒಂದು ಲೆಟರ್ ಬರ್ತದೆ. ನಿಮ್ಮ ಅಂದರೆ ನಮಗೊಂದು ರಿಪೋರ್ಟ್ ಬಂದಿದೆ, ನಿಮ್ಮ ಜೀವಕ್ಕೆ ಭಯ ಇದೆ ಅಂತೇಳಿ. ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟ್ನಲ್ಲಿ ಅವರು ಮಾತನಾಡಿದರು, ಬಿಂದಾಸ್ ಆಗಿದ್ದರು. ಯಾಕಂದರೆ ನಾನು ಹೋರಾಟದಲ್ಲಿದೆಯಲ್ಲ, ನನಗೆ ಸರ್ವೇ ಸಾಮಾನ್ಯ ಹೆದರೋದಿಲ್ಲ, ಹಾಗೆ ನನ್ನ ಹೋರಾಟದ ಪ್ರವೃತ್ತಿಯನ್ನು ಬಿಡುವ ವ್ಯಕ್ತಿನೂ ನಾನಲ್ಲ. ಅಂದರೆ ಹೋರಾಟದ ಜೊತೆನೇ ನನ್ನ ಜೀವನ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಈಗ ಅವರ ಸಮಾಜದವರು ಒಂದಿಷ್ಟು ಕಳಕಳಿ ಇದ್ದೇ ಇರ್ತದೆ. ಹಾಗೆ ಮನೆಯವರು ಕೂಡ, ಅವರು ನಿಮಗೆ ಲಾಸ್ಟ್ ಟೈಮ್ ಕೂಡ ಅವ್ರ ಪತ್ನಿ ಬಂದು ಕೂತ್ಕೊಂಡಿದ್ರು. ಈಗ ಸಮಾಜದವರು ಅವರ ಪರವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸಮಾಜದವರು ಜೊತೆಗೆ ಒಂದು ಒಳ್ಳೆಯ ಹೋರಾಟಗಾರರು, ಅವರನ್ನು ನೀವು ಈ ರೀತಿ ಪಿತೂರಿ ಮಾಡ್ತಾ ಹತ್ಯೆಗೆ ನೀವು ಪ್ಲ್ಯಾನ್ ಮಾಡಿದಾರದಾದರೆ ಅವರನ್ನು, ಆ ಕಿಡಿಗೇಡಿಗಳನ್ನು ನೀವು ಬಂಧಿಸಲೇಬೇಕು. ಹಾಗೆ ಇವ್ರಿಗೆ ನೀವು ಜಾಸ್ತಿ ಸೆಕ್ಯೂರಿಟಿ ಕೊಡಬೇಕು ಅಥವಾ ಬಲವನ್ನು ಕೊಡಬೇಕು ಅನ್ನೋ ಅರ್ಥದಲ್ಲಿ, ಜೊತೆಗೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಮನವಿಯನ್ನು ಕೊಟ್ಟಿದ್ದಾರೆ. ಗರುಡ ಅದನ್ನು ಕವರ್ ಮಾಡಿದೆ, ನೋಡಿ. ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಕೊಲೆ ಸಂಚು ರೂಪಿಸಿರ್ತಕ್ಕಂಥ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಸಮುದಾಯದ ಹೋರಾಟಕ್ಕೆ, ನಮ್ಮ ಸಮುದಾಯದ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಸವರಾಜ್ ಕೋರ್ವರ್ ಅವರಿಗೆ, ಬಸವರಾಜ್ ಕೋರ್ವರ್ ಅವರಿಗೆ, ಬಸವರಾಜ್ ಕೋರ್ವರ್ ಮೇಲೆ ಕೊಲೆ ಸಂಚು ರೂಪಿಸಿದ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಸಮುದಾಯದ ಹೋರಾಟಕ್ಕೆ, ನಮ್ಮ ಸಮುದಾಯದ ಹೋರಾಟಕ್ಕೆ. ರಕ್ಷಣೆ ನೀಡಲೇಬೇಕು, ಸಮಾಜಕ್ಕೆ ಜಯವಾಗಲಿ, ಪರಮ ಸಮಾಜಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಸವರಾಜ್ ಕೋರ್ವರ್ ಅವರಿಗೆ, ಬಸವರಾಜ್ ಕೋರ್ವರ್ ಅವರಿಗೆ, ನಮ್ಮ ಸಮುದಾಯದ ಹೋರಾಟಕ್ಕೆ, ನಮ್ಮ ಸಮುದಾಯದ ಹೋರಾಟಕ್ಕೆ. ಧಾರವಾಡ ತಾಲೂಕಿನ
ಸಮಸ್ಯೆಗೆ ರಕ್ಷಣೆಯನ್ನು ಒದಗಿಸಬೇಕಂತ ನಮ್ಮ ದಯವಿಟ್ಟು ಸರ್ಕಾರಕ್ಕೆ ಸಿಎಂ ಅವರಿಗೆ ಸಲ್ಲಿಸಿ ತಾವು ಕೂಡ ಇವತ್ತು ಸಲ್ಲಿಸಿ ಅವರಿಗೂ ಮತ್ತು ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸಬೇಕಂತ ಆಯಿತು. ಧಾರವಾಡದಲ್ಲಿ ಇವತ್ತು ಧಾರವಾಡ ತಾಲೂಕಾ ಕೊರಮ ಸಮಾಜದ ಹಿತಾಭಿವೃದ್ಧಿ ಸಂಘದ ಅಡಿಯಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ರಾಜಕೀಯ ಧುರೀಣರಾದಂಥ ಬಸವರಾಜ ಕೊರವರ್ ಅವರ ಮೇಲೆ ಇತ್ತೀಚೆಗೆ ಅನೇಕ ದುಷ್ಕರ್ಮಿಗಳು ಅವರ ಜೀವ ಬೆದರಿಕೆ ಹಾಕ್ತಾ ಇರುವುದನ್ನು ಗಮನಿಸಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಅವರಿಗೆ ರಕ್ಷಣೆಯನ್ನು ನೀಡುವ ಸಲುವಾಗಿ ಸಮಾಜದ ಎಲ್ಲ ಸದಸ್ಯರು ಸಂಘದ ಹಿರಿಯರು ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಮೇಲೆ ಅನೇಕ ಜನರು ಕೆಲವೊಂದಿಷ್ಟು ಜನ ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು. ಪೊಲೀಸ್ ರಕ್ಷಣೆಯನ್ನು ಒದಗಿಸುವ ಮೂಲಕ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ರಕ್ಷಣೆಯನ್ನು ನೀಡಬೇಕಂತೇಳಿ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಕೊರಮ ಸಮಾಜವನ್ನು ನಿಷ್ಕಾಳಜಿಯಿಂದ ಕಾಣ್ತಾ ಇರುವಂಥ ಸಮಾಜವನ್ನು ಇವತ್ತು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ಸಮೀಪದಲ್ಲೇ ಜಿ ಪಲ್ಲವಿಯರ ಮೇಲೆ ಹಲ್ಲೆ ಆಯಿತು. ಈಗ ಧಾರವಾಡದಲ್ಲಿ ಬಸವರಾಜ ಕೊರವರ ಮೇಲೆ ಹಲ್ಲೆ ನಡೀತಾ ಇದೆ. ಇದನ್ನು ಖಂಡಿಸಿ ಧಾರವಾಡ ತಾಲೂಕು ಮತ್ತು ಧಾರವಾಡ ಜಿಲ್ಲೆಯ ಆದ್ಯಂತ ಎಲ್ಲ ನಮ್ಮ ಕೊರಮ ಸಮಾಜದ ಬಾಂಧವರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮ್ಮ ಈ ಸಂಘದ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಗೃಹ ಸಚಿವರಿಗೂ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬಸವರಾಜ ಕೊರವರ ಅವರ ಹೋರಾಟ ಚಿಕ್ಕಂದಿನಲ್ಲೂ ಅವರು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಅನೇಕ ಕಾರ್ಮಿಕರಿಗಿರ್ಬೋದು, SC ST ಸಮುದಾಯದ ವಿದ್ಯಾರ್ಥಿಗಳಿಗಿರ್ಬೋದು ಹಾಸ್ಟೆಲು ಮತ್ತು ಇತ್ತೀಚೆಗೆ KIDBಯಲ್ಲಿ ನಡೆದಂಥ ಹಗರಣವನ್ನು ಇಟ್ಟುಕೊಟ್ಟು ತೋರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಸಮಾಜದಲ್ಲಿ ಅನೇಕ ಅನ್ಯಾಯಗಳು ನಡೀತಾ ಇದ್ದಾವೆ, ಅದರ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸರ್ಕಾರದ ವತಿಯಿಂದ ಮತ್ತು ರಕ್ಷಣೆಯನ್ನು ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ಈ ಮೂಲಕ ನಾವೆಲ್ಲರೂ ಮನವಿಯನ್ನು ಸಲ್ಲಿಸ್ತೇವೆ. ನಾನು ಡಾಕ್ಟರ್ DS ಭಜಂತ್ರಿ, ನಮ್ಮ ಸಮಾಜದ ಕೊರಮ ಸಮಾಜದ ಅಧ್ಯಕ್ಷರು, ಸಭಾಧ್ಯಕ್ಷರು. ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ಕೊರಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಕೊರವರ್ ಅವರ ಮೇಲೆ ದಿನಾಂಕ 14/7/2025 ಒಂದು ಪೊಲೀಸ್ ಇಲಾಖೆ ಒಂದು ಸೂಚನಾ ಪತ್ರವನ್ನು ಅವರಿಗೆ ತಲುಪಿಸಿದ್ದು, ಆ ಸೂಚನಾ ಪತ್ರದಲ್ಲಿ ನಿಮಗೆ ಜೀವ ಬೆದರಿಕೆ ಇದೆ, ನಿಮ್ಮ ಕೊಲೆ ಮಾಡಲಿಕ್ಕೆ ಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಬಸವರಾಜ ಕೊರವರ್ ಅವರಿಗೆ ತಿಳಿಸಿದ ಮೇಲೆ 15ನೇ ತಾರೀಕಿನಂದು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಬಸವರಾಜ ಕೊರವರ್ ಅವರು ಪೊಲೀಸ್ ಇಲಾಖೆಯವರಿಗೆ ತಿಳಿಸಿದ್ದಾರೆ. ನಮ್ಮ ಕೊರಮ ಸಮುದಾಯದ ಬೇಡಿಕೆ ಇಷ್ಟೇ, ಬಸವರಾಜ ಕೊರವರ್ ಒಬ್ಬ ಒಳ್ಳೆಯ ಹೋರಾಟಗಾರರು. ಎಲ್ಲಿ ಅನ್ಯಾಯ ಇರ್ತದೋ ಅಲ್ಲಿ ನ್ಯಾಯ ಕೊಡಿಸುವಲ್ಲಿ ಭಾಳ ಪ್ರಾಮಾಣಿಕವಾಗಿ ಅನೇಕ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಬೇಡಿಕೆ ಸರ್ಕಾರಕ್ಕೆ ಬೇಡಿಕೆ ಇಷ್ಟೇ ಇರೋದು, ಬಸವರಾಜ ಕೊರವರ್ ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ಜೀವ ಹಾನಿ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇರ ಹೊಣೆ ಆಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಬಸವರಾಜ ಭಜನ್. ನಾನು ನನ್ನ ಭಜಂತ್ರಿ ಅಂತೇಳಿ ನಮ್ಮ ಕೊರಮ ಸಮಾಜದ ಮಹಿಳಾ ಸಂಘದ ಅಧ್ಯಕ್ಷ ನಾನು. ಈಗ ನಮ್ಮ ಬಸವರಾಜ ಕೊರವರ್ ಅವರು ಅನೇಕ ಅನ್ಯಾಯಗಳನ್ನು ಖಂಡಿಸಿ ಯಾವಾಗಲೂ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ನಮ್ಮ ಕೊರಮ ಸಮಾಜದ ಹಿತಾಭಿವೃದ್ಧಿ ದೃಷ್ಟಿಯಿಂದ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಂಥವ್ರಿಗೆ ಇವತ್ತು ಕೊಲೆ ಬೆದರಿಕೆ ಬರ್ತಾ ಇದೆ. ಇಂಥ ಅನ್ಯಾಯಗಳ ವಿರುದ್ಧ ನಾವು ಈಗ DC ಮೇಡಮ್ ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು, ಸರ್ಕಾರ ರಕ್ಷಣೆ ನೀಡಬೇಕು ಅಂತ ಹೇಳಿ ಅವರ ಅನ್ಯಾಯಗಳ ವಿರುದ್ಧ ಹೋರಾಡ್ತಕ್ಕಂಥ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಸರ್ಕಾರ ಅಂತೇಳಿ ನಾವು ಮನವಿ ಸಲ್ಲಿಸಿದ್ದೇವೆ. ಧಾರವಾಡ ತಾಲೂಕು ಮಹಿಳಾ ಕೊರಮ ಅಭಿವೃದ್ಧಿ ಸಂಘದ ವತಿಯಿಂದ ನಾವೆಲ್ಲ ಮಹಿಳೆಯರು ಮತ್ತು ಪುರುಷರು ಇಲ್ಲಿ ಸೇರಿರುವಂಥದ್ದು ನಮ್ಮ ಕೊರಮ ಸಮಾಜದ ಮುಖಂಡರಾದಂಥ ರಾಜಕೀಯ ಧುರೀಣರಾದಂಥ ಶ್ರೀ ಬಸವರಾಜ ಕೊರವರ್ ಅವರಿಗೆ ಪೊಲೀಸ್ ಇಲಾಖೆಯ
ಬೆದರಿಕೆಯ ಕೂಗು ಬಂದಿತ್ತು. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ನಾವು DC ಅವರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಹೀಗೆ ರಾಜಕೀಯ ಮುಖಂಡರಿಗೆ ಮತ್ತು ಸಮಾಜದ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಬಸವರಾಜ ಕೊರವರವರಿಗೆ ನಾವೆಲ್ಲ ಹಿತಾಭಿವೃದ್ಧಿ ಸಂಘದ ವತಿಯಿಂದ, ಕೊರಮ ಹಿತಾಭಿವೃದ್ಧಿ ಸಂಘದ ವತಿಯಿಂದ ಮಹಿಳೆಯರು ಮತ್ತು ಪುರುಷರು ಕೂಡಿಕೊಂಡು ಅವರಿಗೆ ನಾವು ರಕ್ಷಣೆಯನ್ನು ಕೊಡ್ರಿ ಅಂತನ್ನುವಂಥ ಬೆಂಬಲವನ್ನು ಸೂಚಿಸುತ್ತಾ ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಅವರ ಕುಟುಂಬ ಶ್ರೀ ಬಸವರಾಜ ಕೊರವರವರ ಕುಟುಂಬಕ್ಕೆ ಹಾಗೂ ಅವರಿಗೆ ಸರ್ಕಾರದಿಂದ ರಕ್ಷಣೆಯನ್ನು ಕೊಡ್ರಿ ಅನ್ನುವಂಥದ್ದೇ ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಹಿಳೆಯರು ಮತ್ತು ಪುರುಷರು ಕೊರಮ ಸಮಾಜದ ಹಿತಾಭಿವೃದ್ಧಿ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ನಾನು ಡಾಕ್ಟರ್ ಉಮಾದೇವಿ ಜಗರಾಮಕುಂಟಿ ಅಂತ ಹೇಳಿ ಮಹಿಳಾ ಕೊರಮ ಸಮಾಜದ ಗೌರವ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.